ಪ್ರೀತಿಯ ನಾಗು ಅಡುಗೆ ಮನೆ ವೀಕ್ಷಕರಿಗೆ ಸ್ವಾಗತ. ಇಂದು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಬಾಳೆಹಣ್ಣನ್ನು ಬಳಸ್ಕೊಂಡು ಒಂದು ಸುಲಭವಾದಂತಹ ಕಷಾಯ. ಇದನ್ನು ತಯಾರು ಮಾಡಲು ಒಂದು ಬಾಳೆಹಣ್ಣು ಮನೆಯಲ್ಲಿ ಇದ್ದರೆ ಸಾಕು. ನಾನು ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ, ನೀವು ಪುಟ್ಟ ಬಾಳೆಹಣ್ಣು ಕೂಡ ತೊಗೋಬೋದು. ಬಾಳೆಹಣ್ಣಿನ ಕಷಾಯ ಏನಿದು ಸ್ಪೆಷಲ್ಲು ಅಂತ ಕೇಳಿದ್ರೆ, ಇದನ್ನು ನಾನು ಯಾಕೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಈ ಬಾಳೆಹಣ್ಣಿನ ಕಷಾಯನ ಕುಡಿಯೋದ್ರಿಂದ ಒಳ್ಳೆ ನಿದ್ದೆ ಬರುತ್ತೆ. ಹೇಗೆ ಇದನ್ನು ಮಾಡೋದು ಅಂಥೇಳಿ ನಾವು ನೋಡ್ತಾ ಬರೋಣ. ಅದಕ್ಕಿಂತ ಮುಂಚೆ ಬಾಳೆಹಣ್ಣು ಬಳಸ್ಕೊಂಡು ಕಷಾಯ ಯಾಕೆ ಮಾಡ್ತಿದ್ದೀನಿ ಅಂತ ನಾನು ಹೇಳಿದೆ, ಒಳ್ಳೆ ನಿದ್ದೆ ಬರುತ್ತೆ ಅಂತ ಹೇಳಿಬಿಟ್ಟು. ಇಂದಿನ ದಿನಗಳಲ್ಲಿ ತುಂಬ ಒತ್ತಡ ಇರುತ್ತೆ, ನಾವು ಕೆಲಸ ಮಾಡಿ ಸುಸ್ತಾಗಿ ಬಂದಿರ್ತೀವಿ, ಎಷ್ಟೋ ಜನಕ್ಕೆ ನಿದ್ದೆ ಬರಲ್ಲ. ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಎಷ್ಟೋ ಜನ ನಿದ್ದೆ ಮಾತ್ರೆಯನ್ನು ತಗೊಂಡು ನಿದ್ದೆ ಮಾಡುವಂಥ ಒಂದು ಸಂದರ್ಭ ಬಂದಿದೆ. ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ, ಯೂಸ್ ಮಾಡಬೇಡಿ ಅಂಥೇಳಿ ಡಾಕ್ಟ್ರು ಹೇಳ್ತಾರೆ. ಆ ಕಾರಣಕ್ಕೆ ನಾವು ನೈಸರ್ಗಿಕವಾಗಿ ನಿದ್ದೆ ಬರುವಂತಹ ಒಂದು ವಿಧಾನನ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಪ್ರೀತಿಯ ವೀಕ್ಷಕರೇ, ಈಗ ನಾವು ಹೇಗೆ ಕಷಾಯ ಮಾಡೋದು ಅಂತ ಹೇಳಿ ನೋಡ್ತಾ ಇದ್ದೀವಿ. ಒಂದು ಬಾಳೆಹಣ್ಣನ್ನ ತಗೊಂಡು ಚೆನ್ನಾಗಿ ಅದನ್ನು ತೊಳೆದಿಟ್ಕೊಳ್ಳಿ. ಅದಕ್ಕೇನು ಕೆಮಿಕಲ್ಸ್ ಹಾಕಿರಲ್ಲ. ಧೂಳು ಇದ್ದರೆ ಅದು ಹೋಗಲಿ ಅಂಥೇಳಿ ತೊಳ್ಕೊತಾ ಇದ್ದೀವಿ ಅಷ್ಟೇ. ನೋಡಿ, ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ನಾನು, ಒಲೆ ಹಚ್ಚಿಬಿಟ್ಟು ಇದಕ್ಕೆ 2 ಗ್ಲಾಸ್ ನೀರನ್ನ ನಾನು ಹಾಕ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ಹೆಚ್ಚಿನ ಜನ ಇದ್ದರೆ ನೀವು ನೀರನ್ನ ಹೆಚ್ಚಿಗೆ ಹಾಕೋಬೇಕಾಗತ್ತೆ, ಯಾಕೆಂದರೆ ಎಲ್ಲರಿಗೂ ಕಷಾಯ ನೀವು ಕೊಡಬೇಕಲ್ಲ. ಆ ಕಾರಣಕ್ಕೆ ಒಂದು 4 ಜನ ಇದ್ದರೆ ಒಂದು 2 ಲೋಟ ನೀರು ಸಾಕಾಗುತ್ತೆ. ನೋಡಿ, ನಾನೀಗ 2 ಲೋಟ ಕುಡಿಯುವಂಥ ನೀರನ್ನ ಹಾಕ್ಕೊಂಡಿದ್ದೀನಿ. ಈ ನೀರು ಈಗ ಬಿಸಿ ಆಗ್ತಾಯಿದೆ. ಬಾಳೆಹಣ್ಣಿನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಿದ್ದೆ ಹೇಗೆ ಬರುತ್ತೆ ಅಂತ ನೀವು ಕೇಳಬಹುದು. ಈ ಬಾಳೆಹಣ್ಣಿನಲ್ಲಿ ಟ್ರಿಪ್ಟೋಫೋನ್ ಅನ್ನುವಂಥ ಒಂದು ಅಂಶ ಇದೆ. ನಾನು ಇದನ್ನು ಪೇಪರ್ ಆರ್ಟಿಕಲಲ್ಲಿ ನೋಡಿ ಈ ಒಂದು ರೆಸಿಪಿನ ಟ್ರೈ ಮಾಡಿದೆ, ಮನೆಯವ್ರಿಗೆಲ್ಲ ಕೂಡ ಕೊಟ್ಟೆ. ತುಂಬ ಚೆನ್ನಾಗಿ ನಿದ್ದೆ ಬಂತು ಅಂತ ಹೇಳಿದ್ರು ನನ್ನ ಎಲ್ಲ ಮನೆಯ ಎಲ್ಲ ಸದಸ್ಯರು. ಆ ಕಾರಣಕ್ಕೆ ಅದನ್ನು ನಿಮಗೆ ನಾನು ಹಂಚ್ಕೊತಾ ಇದ್ದೀನಿ. ಈ ಟ್ರಿಪ್ಟೋಫೋನಿಂದ ಮೆಲಟೋನಿನ್ ಅನ್ನುವಂಥ ಒಂದು ಅಂಶ ಬಿಡುಗಡೆ ಆಗುತ್ತೆ. ಯಾವಾಗ ಮೆಲಟೋನಿನ್ ಬಿಡುಗಡೆ ಆಗುತ್ತೆ, ನಮ್ಮ ದೇಹಕ್ಕೆ ಒಂದು ಹಿತವಾದ ಅನುಭವ ಆಗುತ್ತೆ. ಆಗ ನಾವು ನಿದ್ದೆ ಬರೋದಕ್ಕೆ ನಮಗೆ ಶುರುವಾಗುತ್ತೆ. ಇದು ರಿಸರ್ಚಿಂದ ಕೂಡ ಪ್ರೂವ್ ಆಗಿದೆ. ಇದು ನಾನು ಪೇಪರ್ ಆರ್ಟಿಕಲಲ್ಲಿ ನಾನು ಓದಿದಂತಹ ಅಂಶಗಳನ್ನ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಪ್ರೀತಿಯ ವೀಕ್ಷಕರೇ, ನೋಡಿ, ಈಗ ಬಾಳೆಹಣ್ಣು ಕುದೀತಾ ಇದೆ. ಯಾವಾಗ ನಮಗೆ ಈ ಥರ ನೈಸರ್ಗಿಕವಾಗಿ ವಿಧಾನಗಳಿರುತ್ತೆ, ನಾವು ಕೆಮಿಕಲ್ಸ್ ಇರುವಂಥ ಮಾತ್ರೆಗಳನ್ನ ಯಾಕೆ ತಗೋಬೇಕು? ಮತ್ತು ಬಾಳೆಹಣ್ಣ ನೀವು ಕೇಳಬಹುದು, ಬಾಳೆಹಣ್ಣು ತಿಂತೀವಲ್ಲ, ಈ ಕಷಾಯ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ಬಾಳೆಹಣ್ಣ ನಾವು ಯೂಶ್ವಲಾಗಿ ಆ ತಿರುಳನ್ನು ತಿಂದು ಸಿಪ್ಪೆನ ಎಸ್ದು ಬಿಡ್ತೀವಿ. ಆದರೆ ತುಂಬ ಮುಖ್ಯವಾಗಿರೋದು ಅಂತ ಅಂದರೆ, ಆ ಸಿಪ್ಪೆನಲ್ಲಿ ಮೆಗ್ನೀಷಿಯಮ್ನ ಪ್ರಮಾಣ ಜಾಸ್ತಿ ಇರುತ್ತೆ. ನಾವು ಅದನ್ನು ಬಳಕೆ ಮಾಡಿಕೊಳ್ಳಲ್ಲ. ನಾವು ಸಿಪ್ಪೆನ ಎಸ್ದಾಗ ಮೆಗ್ನೀಷಿಯಮ್ನ ಪ್ರಮಾಣ ತಿರುಳಿಗಿನ್ನ ಜಾಸ್ತಿ ಇರುವಂಥ ಪ್ರಮಾಣ ನಾವು ಕಳ್ಕೊಂಡ್ಬಿಡ್ತೀವಿ. ಈ ಮೆಗ್ನೀಷಿಯಮಿಂದ ಏನಾಗುತ್ತೆ ಅಂದರೆ, ನಮ್ಮ ದೇಹದ BP ಏನಿರುತ್ತೆ ಅದು ಸ್ಥಿರವಾಗಿರುತ್ತೆ. ಮತ್ತು ಕಿಡ್ನಿ ಸ್ಟೋನ್ಸ್ ಏನಾದರೂ ಇದೆ ಸಣ್ಣ ಪ್ರಮಾಣದಲ್ಲಿ, ಅದು ಕೂಡ ಕಡಿಮೆ ಆಗುತ್ತೆ ಮೆಗ್ನೀಷಿಯಮಿಂದ. ಮತ್ತು ಹಾರ್ಟ್ಗೆ ಕೂಡ ತುಂಬ ಒಳ್ಳೆಯದು. ಮತ್ತು ಮೆಗ್ನೀಷಿಯಮ್ ಹೆಚ್ಚು ಇದ್ದಷ್ಟು ಬ್ರೈನ್ ಆ್ಯಕ್ಟಿವ್ ಆಗಿರುತ್ತೆ. ಆ ಕಾರಣಕ್ಕೆ ಇದನ್ನು ನೀವು ಮಕ್ಕಳಿಗೆ ಕೂಡ ಖಂಡಿತ ಕೊಡಬಹುದು. ಅವ್ರಿಗೆ ಕೂಡ ಎಜುಕೇಷನ್ನು ತುಂಬ ಚೆನ್ನಾಗಿ ಅವರು ಕಂಟಿನ್ಯೂ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇಷ್ಟೆಲ್ಲ ಯೂಸಸ್ ಇದೆ. ನಾವು ಈ ಬಾಳೆಹಣ್ಣ ಸಿಪ್ಪೆನ ಯೂಶ್ವಲಾಗಿ ಎಸ್ಬಿಡ್ತೀವಿ. ಆ ಥರ ಆಗಬಾರ್ದು ಅಂಥೇಳಿ ನಾನು ಈ ಕಷಾಯ ಮಾಡುವಂಥ ವಿಧಾನನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈಗ 10 ನಿಮಿಷ ಕುದ್ದಿದೆ. ಈಗ ಈ ಬಾಳೆಹಣ್ಣು ನಾನು ಸೌಟಿಂದ ತೆಗಿತಾ ಇದ್ದೀನಿ. ತುಂಬ ಸರಳವಾಗಿ 10 ನಿಮಿಷದಲ್ಲಿ ಇದನ್ನು ನಾವು ಮಾಡಿ ತಯಾರಿಸಿ ನೈಸರ್ಗಿಕವಾಗಿ ನಾವು ಮಕ್ಕಳಿಗೆ ಮತ್ತು ಮನೆಯವರಿಗೆ ಕೊಡ್ಬೋದು. ನೋಡಿ, ಈಗ ಸೋಸ್ಕೋತಾ ಇದ್ದೀನಿ. ಇದಕ್ಕೇನು ಜೇನುತುಪ್ಪ ಬೇಕಿಲ್ಲ, ನಿಂಬೆಹಣ್ಣು ಬೇಕಿಲ್ಲ, ಏನೂ ಬೇಕಿಲ್ಲ. ಅದು ಕಲರ್ ಕೂಡ ಇರಲ್ಲ. ಮತ್ತು ಘಮ್ ಅಂತ ಹೇಳಿ ವಾಸನೆ ಕೂಡ ಬರ್ತಾ ಇರುತ್ತೆ ಬಾಳೆಹಣ್ಣಾಗಿರೋದ್ರಿಂದ. ಶುಗರ್ ಏನಾದರೂ ಇದ್ದರೆ ನಿಮಗೆ ಇದನ್ನು ಒಂದು ಸ್ವಲ್ಪ ಮಿತವಾಗಿ ಕುಡಿಬೇಕಾಗುತ್ತೆ. ಮತ್ತು ಅಸ್ತಮಾ ಇದ್ದವರು ಅಷ್ಟೇ ಮಿತವಾಗಿ ಬಳಸಿ. ಹಿಂದೆ ಇದನ್ನು ಟ್ರೈ ಮಾಡಿ ಮನೆಯವ್ರಿಗೆಲ್ಲ ಕೊಡಿ.
ಹೇಗೆ ಬಂತು, ನಿದ್ದೆ ಚೆನ್ನಾಗಿ ಬರ್ತಾ ಇದೆಯಾ ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.